Hello, Namaste TT aspirants. Hope you all are doing very well. Today we are going to do the last minute KR-TET English grammar revision. First, let's start the class with parts of speech, high weightage topic. ಇವತ್ತು ನಾವು ಒಂದು ರಿವಿಷನ್ ಕ್ಲಾಸನ್ನು ಮಾಡೋಣ. ಹೇಗಿದ್ರು ಡಿಸೆಂಬರ್ 7ನೇ ತಾರೀಕಿಗೆ TT ಎಕ್ಸಾಮ್ ಇದೆ. ಸೊ ಅಷ್ಟರಲ್ಲಿ ನಾವು ಲಾಸ್ಟ್ ಮಿನಿಟಲ್ಲಿ ಏನೇನು ಒಂದು ಇಂಗ್ಲೀಷ್ ಗ್ರಾಮರನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ಒಂದಿಷ್ಟು ಗ್ಲಾನ್ಸ್ ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಂದರೆ ತುಂಬ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇರುತ್ತೆ. ಇದರಿಂದ ನೋಡೋದಾದರೆ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಅನ್ನು ನೋಡೋಣ. ಕ್ವಿಕ್ ಕ್ವೆಶನ್ಸ್. ಐಡೆಂಟಿಫೈ ದ ನೌನ್. ದ ಟೀಚರ್ ಪ್ರೇಸ್ ದ ಬಾಯ್. ಇದರಲ್ಲಿ ನೌನ್ ಯಾವುದು ಅಂದರೆ ಬಾಯ್ ಮತ್ತು ಟೀಚರ್. ಚೂಸ್ ದ ಅಡ್ಜೆಕ್ಟಿವ್. ಶಿ ಓರ್ ಅ ಬ್ಯೂಟಿಫುಲ್ ಡ್ರೆಸ್. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಪಿಕ್ ದ ಅಡ್ವರ್ಬ್. ಹಿ ರನ್ಸ್ ಕ್ವಿಕ್ಲಿ. ಇಲ್ಲಿ ಕ್ವಿಕ್ಲಿ ಅನ್ನೋದು ಅಡ್ವರ್ಬ್. ಟೆನ್ಸಸ್ ಆಲ್ಮೋಸ್ಟ್ ಯಾವಾಗಲೂ ಕೂಡ ಕೇಳ್ತಕ್ಕಂತಹ ಒಂದು ಟಾಪಿಕ್ ಟೆನ್ಸಸ್. ಕ್ವಿಕ್ ಆಗಿರ್ತಕ್ಕಂಥ ಒಂದು ರೂಲ್ಸ್ಗಳನ್ನು ನೋಡೋಣ. ಪ್ರೆಸೆಂಟ್ ಟೆನ್ಸಲ್ಲಿ V1 ಈಸ್ ಪ್ಲಸ್ VING ಆರ್ ಹ್ಯಾವ್ ಪ್ಲಸ್ V3 ಅನ್ನು ಬಳಸಬೇಕು. ಪಾಸ್ಟ್ ಟೆನ್ಸಲ್ಲಿ V2 ವಾಸ್ ಪ್ಲಸ್ VING ಆರ್ ಹ್ಯಾಡ್ ಪ್ಲಸ್ V3 ಅನ್ನು ಬಳಸ್ತೀವಿ. ಫ್ಯೂಚರಲ್ಲಿ ವಿಲ್ ಪ್ಲಸ್ V1 ಅನ್ನು ಬಳಸ್ತೀವಿ. ಕ್ವಿಕ್ ಕ್ವಶನ್ಸ್ ಅನ್ನು ನೋಡೋದಾದರೆ ಶಿ ಡ್ಯಾಶ್ ಗೋ ಟು ಸ್ಕೂಲ್ ಎವ್ರಿ ಡೇ. ಗೋಸ್ ಅಂತ ಬರುತ್ತೆ ಇಲ್ಲಿ. ದೇ ಡ್ಯಾಶ್ ವಾಚಿಂಗ್ TV ನೌ. ದೇ ಆರ್ ವಾಚಿಂಗ್ TV ನೌ. ಹಿ ಡ್ಯಾಶ್ ಫಿನಿಶ್ಡ್ ಹಿಸ್ ಹೋಮ್ವರ್ಕ್. ಹಿ ಹ್ಯಾಸ್ ಫಿನಿಶ್ಡ್ ಹಿಸ್ ಹೋಮ್ವರ್ಕ್ ಅಂತ ಬರುತ್ತೆ. ಡಿಟೇಲ್ ಆಗಿರ್ತಕ್ಕಂಥ ಟೆನ್ಸಸ್ ಕ್ಲಾಸನ್ನು ಈಗಾಗಲೇ ಮಾಡಿದ್ದೀವಿ. ಆದರೆ ಇನ್ನೊಂದು ಸಲ ಬೇಕಂದರೆ ನೀವು ಮತ್ತೆ ರಿಪೀಟ್ ಆಗೋದೊಂದು ಕ್ಲಾಸ್ ನೋಡಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಇದು. ಕ್ವಿಕ್ ರೂಲ್ಸ್ಗಳನ್ನು ನೋಡೋಣ. ಇದರಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್ ಬರುತ್ತೆ. ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್ ಬರುತ್ತೆ. ಈಚ್, ಎವ್ರಿ ಒನ್, ಎವ್ರಿ, ಆಲ್ವೇಸ್, ಸಿಂಗ್ಯುಲರ್. ಇವುಗಳನ್ನು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಕ್ವಿಕ್ ಕ್ವೆಶನ್ಸನ್ನು ನೋಡೋದಾದರೆ ಎವ್ರಿ ಒನ್ ಈಸ್ ಇಲ್ಲಿ ಪ್ರೆಸೆಂಟ್ ಟುಡೇ. ಎವ್ರಿ ಒನ್ ಈಸ್ ಪ್ರೆಸೆಂಟ್ ಟುಡೇ. ಯಾಕಂದರೆ ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಇಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಅಂತ. ಅದರಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ಡ್ಯಾಶ್ ಆನ್ ದ ಟೇಬಲ್. ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಟೇಬಲ್. ಅಂದರೆ ಅದು ಲಿಸ್ಟ್ ಅನ್ನೋದನ್ನ ನಾನು ಏನು ಮಾಡ್ತಾ ಇದೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಅಲ್ಲಿದೆ, ಹಾಗಾಗಿ ಇಲ್ಲಿ ಈಸ್ ಬರ್ತಾ ಇದೆ ಅಂತ. ಮೈ ಫ್ರೆಂಡ್ಸ್ ಡ್ಯಾಶ್ ಕಮ್ಮಿಂಗ್. ಮೈ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಅಂತ. ಸಬ್ಜೆಕ್ಟ್ ಇಲ್ಲಿ ಪ್ಲೂರಲ್ ಇರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಬರುತ್ತೆ ಅಂತ. ನೆಕ್ಸ್ಟ್ ಆರ್ಟಿಕಲ್ಸ್ ನೋಡೋದಾದರೆ ಎ ಆ್ಯಂಡ್ ದ. ಕ್ವಿಕ್ ಕ್ವಶನ್ಸ್ ಅನ್ನು ನೋಡೋಣ. ಶಿ ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್. ಇಲ್ಲಿ ಆನೆಸ್ಟ್ ಅನ್ನೋದು ಹೆಚ್ಚು ಸೈಲೆಂಟ್ ಆಗಿರೋದ್ರಿಂದ ಆ್ಯನ್ ಬರುತ್ತೆ ಇಲ್ಲಿ. He bought umbrella. He bought an umbrella. This is dash best day. This is the best day ಅಂತ. ನೆಕ್ಸ್ಟ್ ಡಿಟರ್ಮೈನರ್ಸ್ ಅನ್ನು ನೋಡೋಣ. ನ್ಯೂ ಟ್ರೆಂಡ್ ಇದು. ಡಿಟರ್ಮೈನರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಬೇಕು. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ಕು. ಇದ್ರ ಡೀಟೇಲ್ ವಿಡಿಯೋ ಕೂಡ ಆಲ್ರೆಡಿ ನಾನು ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಕ್ವಿಕ್ ಕ್ವಶನ್ಸ್ ಅನ್ನು ನೋಡೋಣ. ಐ ಹ್ಯಾವ್ ಡ್ಯಾಶ್ ಮನಿ ಲೆಫ್ಟ್. ಲಿಟಲ್ ಬರುತ್ತೋ ಫ್ಯೂ ಬರುತ್ತೋ. ಐ ಹ್ಯಾವ್ ಲಿಟಲ್ ಮನಿ ಲೆಫ್ಟ್ ಅಂತ ಹೇಳಬೇಕು. Dash student must attend. Each student must attend. There are dash books on the table. There are several books on the table. Prepositions ಅನ್ನು ನೋಡೋಣ. ಕ್ವಿಕ್ ಕ್ವಶನ್ಸ್ ಅನ್ನು ನೋಡೋದ್ರಲ್ಲಿ he sat dash the chair. He sat on the chair. She will come on Monday. The cat is hiding under the table. ಈ ರೀತಿಯಾಗಿರ್ತಕ್ಕಂಥದ್ದು. ಕಂಜಕ್ಷನ್ಸ್. ಕ್ವಿಕ್ ಕ್ವೆಶನ್ಸ್. I like tea but not coffee. Work hard or you will fail. I waited until she came. Direct indirect speech. Quick questions. Direct, he said I am tired. Indirect, he said that he was tired. Direct, she said I will go. Indirect speech, she said that she would go. ಈ ರೀತಿಯಾಗಿ. Active passive voice. Quick questions ಅನ್ನೋಣ. She writes a letter. A letter is written by her. They made a cake. A cake was made by them. Modelsಗಳನ್ನು ನೋಡೋಣ. ಕ್ವಿಕ್ ಕ್ವೆಶನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಡ್ಯಾಶ್ ಒಬೇ ರೂಲ್ಸ್. ಸ್ಟೂಡೆಂಟ್ಸ್ ಮಸ್ಟ್ ಒಬೇ ರೂಲ್ಸ್. ಯು ಶುಡ್ ಸ್ಪೀಕ್ ಪೊಲೈಟ್ಲಿ. ಯು ಶುಡ್ ಸ್ಪೀಕ್ ಪೊಲೈಟ್ಲಿ. He could run fast when young. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಹಿಟ್ ಲಿಸ್ಟ್ಗಳನ್ನು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಆರ್ಟಿಕಲ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ವಾಯ್ಸ್, ಸ್ಪೀಚ್,
ಡೆಟರ್ಮೈನರ್ಸ್, ಪ್ರಿಪೋಸಿಷನ್ಸ್, ಮಾಡಲ್ಸ್, ವೊಕ್ಯಾಬ್ಯುಲರಿ, ಸಿನಮನ್ಸ್ ಮತ್ತು ಅಂಟಮನ್ಸ್ಗಳನ್ನು ನೋಡಬೇಕು, ಅಂಟನಮ್ಸ್ಗಳನ್ನು, ಮತ್ತು ಕ್ಲೋಸ್ ಟೆಸ್ಟ್ ಇವುಗಳನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು 10 ಕ್ವಶನ್ಸ್ ಟೆಸ್ಟನ್ನು ತಗೋಣ. ನೀವು ಟ್ರೈ ಮಾಡಿ ಬರೆಯೋದಕ್ಕೆ. ಶಿ ಡ್ಯಾಶ್ ಈಸ್ ಆರ್ ಮೈ ಫ್ರೆಂಡ್. ಇಲ್ಲಿ ಏನು ಬರುತ್ತೆ? ಹಿ ಗೋ ಆರ್ ಗೋಸ್ ಟು ಸ್ಕೂಲ್ ಡೈಲಿ. ದೇ ಡ್ಯಾಶ್ ಪ್ಲೇಯಿಂಗ್. ದೇ ಆರ್ ಬರುತ್ತೋ ಈಸ್ ಬರುತ್ತೋ ಇಲ್ಲಿ. ಐ ಸಾ ಎಲಿಫೆಂಟ್. ಏನಾ ಆನಾ. ಈಚ್ ಆಫ್ ದ ಬಾಯ್ಸ್ ಡ್ಯಾಶ್ ಪ್ರೆಸೆಂಟ್. ಆರಾ ಈಸಾ. ಶಿ ಸೆಡ್ ಐ ಆಮ್ ರೆಡಿ. ಇದನ್ನು ಕನ್ವರ್ಟ್ ಮಾಡಬೇಕು, ಡೈರೆಕ್ಟು ಇಂಡೈರೆಕ್ಟು. ಹಿ ರೋಟ್ ಅ ಲೆಟರ್. ಇದನ್ನ ಪ್ಯಾಸಿವ್ ಮಾಡಬೇಕು. ದ ಲೆಟರ್ ವಾಸ್ ರಿಟನ್ ಬೈ ಹಿಮ್. ಈ ರೀತಿಯಾಗಿ. ದೇ ಆರ್ ಡ್ಯಾಶ್ ಸ್ಟೂಡೆಂಟ್ಸ್ ಇನ್ ದ ಹಾಲ್. ಮೆನಿನಾ ಮಚ್ಚ. ದ ಚೈಲ್ಡ್ ಈಸ್ ಹೈಡಿಂಗ್ ದ ಡೋರ್ ಬಿಹೈಂಡ್ ಅ ಬಿಟ್ವೀನ. ಯು ಡ್ಯಾಶ್ ಫಾಲೋ ರೂಲ್ಸ್. ಶುಡ್ಡ ಮೇನಾ. ಆನ್ಸರ್ಸ್ ನೋಡೋದಾದ್ರೆ ಈಸ್, ಗೋಸ್, ಆರ್, ಆನ್, ಈಸ್. ಶಿ ಸೆಡ್ ದಟ್ ಶಿ ವಾಸ್ ರೆಡಿ. ಅ ಲೆಟರ್ ವಾಸ್ ರಿಟನ್ ಬೈ ಹಿಮ್. ಮೆನಿ, ಬಿಹೈಂಡ್, ಶುಡ್. ಈ ರೀತಿಯಾಗಿ ಒಂದು ಕೀ ಆನ್ಸರ್ಸ್ಗಳಿವೆ. ನೀವು ಒಂದ್ಸಲ ಕ್ವಿಕ್ಕಾಗಿ ಅದರ ಆನ್ಸರ್ ಬರೆದು ಆಮೇಲೆ ಈ ಕೀ ಆನ್ಸರ್ ಮುಖಾಂತರ ಏನು ಮಾಡಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನೀವೆಷ್ಟು ಒಂದು ಗ್ರಾಮರಲ್ಲಿ ಥರೋ ಆಗಿದ್ದೀರಾ ಮತ್ತು ಎಷ್ಟು ಯೂಸ್ಫುಲ್ ಆಗಿದೆ ನಾನು ಮಾಡ್ತಾ ಇರ್ತಕ್ಕಂಥ ಗ್ರಾಮರ್ ಕಂಟೆಂಟ್ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಯು ಆರ್ ಯೂಸಿಂಗ್ ದ ಕಂಟೆಂಟ್ ವೆರಿ necessarily how it is useful to exam. On the basis of the exam topics only, I have covered the all topics. All the content is useful to your TT exam. As much as possible you may score good scoring in the exam. So keep tuning to our channel. Do support our channel. Don't forget to subscribe and hit the like button. I'll try to make few more videos related to another competitive exams in future. Thank you for watching us. Thank you once again.